ಊರವ್ರಿಗೆಲ್ಲ ಸಾಮೂಹಿಕ ಬೋಹನ ಸಿದ್ಧ ಮಾಡಿ. ಆ ಶುಭ ಕಾರ್ಯ ಶುರುವಾಗುತ್ತೆ. ಏನ್ ಶುಭ ಕಾರ್ಯ? ಏನೋ ಗುಡಿ ಬಾಗ್ಲು ತೆಗಿತಾರೋ ಏನೋ. ಬಾಗ್ಲು ತೆಗೆಯೋದು ಅಂದ್ರೇನು? ಯಾರು ಹಾಕಿದ್ದು? ಯಾರೋ ಸೂರ್ಯವಂಶದ ಜೈಸೂರ್ಯ ಅಂತೆ ನಮ್ಮೂರಿಗೆ ಬಂದು ಗುಡಿ ಬಾಗ್ಲು ಹಾಕಿದಾನೆ. ಸೂರ್ಯವಂಶದ ಜೈಸೂರ್ಯ. ಈ ಹೆಸರು ಎಲ್ಲೋ ಕೇಳ್ದಂಗೈತಲ್ಲ. ಅವನಾ? ಅವನು ಈ ಊರಿಗೆ ಯಾಕೆ ಬಂದವನೇ? ನನ್ಗೇನ್ ಗೊತ್ತಣ್ಣ. ಅವನು ಯಾಕೆ ಬಂದಿದ್ರು ನಾನು ಊರಿಗೆ ಬತ್ತಿದ್ದಂಗೆ ನನ್ನ ಕೈಗೆ ಕೆಲ್ಸ ಕೊಟ್ಟವನೇ ಕಂಡ್ಲ. ಏನಣ್ಣ ಕೆಲ್ಸ? ಏ ಹುಚ್ಚು ಜನಗಳ, ಯಾರೋ ನಮ್ಮೂರ್ ಗುಡಿ ಮುಚ್ಚಿದ್ರೆ ನೀವ್ಯಾಕ್ರಲ್ಲ ಬಾಯಿ ಮುಚ್ಕೊಂಡಿದ್ದೀರಿ? ಆ ಬೈರಾಗಿ ಹೊಳೆಲ್ ಸೂರ್ಯ ನಮಸ್ಕಾರ ಮಾಡಿದ್ರೆ ಎಲ್ರಿಗೂ ಸಾಮೂಹಿಕ ಭೋಜನ ಕೊಟ್ರೆ ಗುಡಿ ಬಾಗ್ಲು ತೆಗಿಯಕ್ಕಿಲ್ಲ. ಅದನ್ನ ಹೆಂಗ್ ತೆಗ್ಸೋದು ಅಂತ ನನಗ್ ಗೊತ್ತು. ನನ್ ಜೊತೆಗೆ ಬನ್ನಿ. ಈ ತಾಯ್ತಾನ ಸಾರ್ಗೆ ಹೇಗಪ್ಪ ಕಟ್ಟೋದು ದೇವ್ರೆ? ಏ ಭೋಜೇಗೌಡ, ನೀನ್ ಎಷ್ಟೇ ಸರ್ಕಸ್ ಮಾಡಿದ್ರು ಈ ತಾಯ್ತನ ಸಾರಿಗೆ ಕಟ್ಟಕ್ ಆಗಲ್ಲ. ಯಾಕೆಂದ್ರೆ ಇದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಈ ತಾಯ್ತಾ ಕಟ್ಟಿದ್ರೆ ಸಾರಿ ತುಂಬಾ ಒಳ್ಳೇದಾಗುತ್ತೆ ಮಾಸ್ಟ್ರು. ಈ ವಿಷಯದಲ್ಲಿ ನನ್ ಜೊತೆ ಕೈ ಜೋಡಿಸಿ ನಂಗೆ ಸ್ವಲ್ಪ ಸಹಾಯ ಮಾಡ್ಬೋದಲ್ವಾ? ನಾನ್ ಬೇರಳಷ್ಟುದ್ದ ಇಲ್ಲ, ನೀನು ನಿನ್ ಜೊತೆ ನಾನ್ ಕೈ ಜೋಡಿಸ್ಬೇಕಾ? ಬಿಟ್ಟ ಅಂದ್ರೆ ನೋಡು. ಗುಡಿ ಬಾಗ್ಲು, 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 ಗುಡಿ ಬಾಗ್ಲು. ಏ ನಿಲ್ಸಿ, ಬೆಳಬೆಳಿಗ್ಗೆ ಏನೀ ಗಲಾಟೆ? ಗುಡಿ ಬಾಗ್ಲು ತೆಗಿಯಲ್ಲ ಅಂತ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಇನ್ನೊಂದ್ಸಲ ಹೀಗ್ ಬಂದ್ರೆ ಶೂಟ್ ಮಾಡ್ತೀನಿ ಅಷ್ಟೇ. ನಾವೆಲ್ಲ ಕೈಲಾಗ್ದವ್ರಂಗೆ ಸುಮ್ನೆ ನಿಂತಿರ್ತೀವಿ ನೋಡು. ಏಯ್, ಯಾರೋ ಅವನು? ನಾನು. ನಾನು ಬಾಲು, ಈ ಬಾಲು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಏಯ್, ನೀನೇನೋ ಇಲ್ಲಿ? ಇದೇ ನನ್ನೂರು, ದೇವಿಪುರದ ಬಾಲು. ಅದ್ಕೇನೀಗ? ಅವತ್ತು ಉಳ್ಕೊಂಡ್ ಪ್ರಾಣ ಇವತ್ ಹೋಗುತ್ತೆ. ಮರ್ಯಾದೆಯಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗು. ನಾನ್ ಬಂದಿದ್ದು ಹೋಗಕ್ಕಲ್ಲ, ಸರಿ ಮಾಡಕ್ಕೆ. ಏನೋ ಸರಿ ಮಾಡೋದು? ಮುಖದ ಮೇಲೆ ಗುದ್ದ ಅಂದ್ರೆ ಇಲ್ಲಿಂದ ಓಡೋಗ್ತಿರ್ಬೇಕು. ಯಾರ್ಲಾ ನೀನು? ಭೋಜ ನಾನು, ಮೇಡ್ ಇನ್ ಇಂಡಿಯಾ. ಸಾರ್ಗೆ ನಾನೇ ರೈಟ್ ಹ್ಯಾಂಡು. ಹಂಗಾರ ಲೆಫ್ಟ್ ಹ್ಯಾಂಡ್ ಯಾರು ಕೊಟ್ಲಾ? ನಿನಗೆ ಕೊಟ್ಟೆ ಕಣೋ. ಚೆನ್ನಾಗಿದ್ಯಾ? ನನ್ನೇ ಹೊಡಿತೀಯಲ್ಲ ನಿನ್ನ. ಇವನು ಬರೀ ಪಂಚಿಗೆ ಬಿಟ್ಟಿದ್ದಾನೆ. ಇವನ್ ತಂಟೆಗೇನಾದ್ರು ಬಂದ್ರೆ ನಾನ್ ನಿನ್ ಪ್ರಾಣ ತೆಗಿತೀನಿ. ಏನಪ್ಪಾ ಇದು? ನಮ್ಮೂರ ಆಚಾರದ ಬಗ್ಗೆ ಮಾತಾಡೋಕ್ ಬಂದ್ರೆ ನೀವೇ ಜಗಳ ಆಡ್ತೀರಲ್ಲ. ಆಚಾರನ? ಯಾವ ಆಚಾರ? ಕೇಳ್ತವ್ರಲ್ಲ ಹೇಳಿ. ಊರಿಗೂ ಒಂದ್ ಪದ್ಧತಿ ಕಟ್ಟಳೆ ಇರೋ ಹಾಗೆ ನಮ್ಮೂರಿಗೂ ಒಂದು ಆಚಾರ ಇದೆಯಪ್ಪ. ಏನಾದ್ರೂ ಸಮಸ್ಯೆ ಬಂದ್ರೆ ಸ್ಪರ್ಧೆ ಮಾಡಿ ಪರಿಹರಿಸೋದು ನಮ್ಮೂರ್ ಪದ್ಧತಿ. ಸ್ಪರ್ಧೆಲಿ ನೀವು ಗೆದ್ರೆ ಗುಡಿ ನಿಮ್ದು, ಸೋತ್ರೆ ನಮ್ದು. ಆ ದೇವಸ್ಥಾನ ತಲೆಮಾರಿನಿಂದ ನಮ್ದು, ಅದಕ್ಕೆ ಮತ್ತೆ ಸ್ಪರ್ಧೆ ಯಾಕೆ? ದೇವಸ್ಥಾನ ತೆಗೆಯೋದು ಮುಚ್ಚೋದು ನಮ್ಮಿಷ್ಟ.
ನೀವು ಸುಮ್ನಿರಿ. ಏನ ಸ್ಪರ್ಧೆ? ನಮ್ ಜೊತೆ ಕಬಡ್ಡಿ ಆಡ್ಬೇಕು. ಆಡ್ತೀರಾ? ನಮ್ ಸಾರ್ ನಿಮ್ ಕಣ್ಣಿಗೆ ಹೇಗ್ ಕಾಣ್ತಾರೋ? ನಾವ್ ರೆಡಿ. ಸಾರ್ ನಮ್ ಟೀಮಿಂದ ನಾನು, ನಾಣಿ, ನಮ್ ಭೋಜನು ಆಡ್ತಾನೆ. ಸಾರು ನಿಮ್ಗೆ ಧೈರ್ಯ ಇದ್ರೆ ನಮ್ಮನ್ ಸೋಲ್ಸಿ ದೇವಸ್ಥಾನನ ತಗೊಳ್ಳಿ. ಸಿಕ್ಬಿದ್ದೆ ಕಂಡ್ಲಾ? ನಮ್ ವಂಶದ ಸ್ವತ್ತನ ಯಾವ್ದೋ ಆಟ ಆಡಿ ಅವ್ರಿಗೆ ಕೊಡೋದೇನ್ ಜೈ? ಆಟದಲ್ಲಿ ಸೋತ್ರೆ ಅಲ್ವಾ ಅತ್ತೆ ದೇವಸ್ಥಾನನ ಇವ್ರಿಗೆ ಕೊಡೋದು. ಆದ್ರೆ ನಿಂಗ್ ಕಬಡ್ಡಿ ಆಡೋದಕ್ ಬರಲ್ವಲ್ಲ ಮಾವ? ಆಟ ಗೆಲ್ಲೋದು ನನಗ್ ಗೊತ್ತು. ಇಲ್ಲಿವರೆಗೂ ನಾನು ಯಾವ ಆಟದಲ್ಲೂ ಸೋತಿಲ್ಲ. ಯಾರಾದ್ರೂ ನನ್ನ ತಂಟೆಗೆ ಬಂದ್ರೆ ಸುಮ್ನೆ ಬಿಡೋದಿಲ್ಲ. ಹಂಗಾರೆ ಕಣಕ್ಕಿಳ್ದು ಸೋಲಕ್ಕೆ ರೆಡಿಯಾಗಿರು. ಹೋಗಲ್ಲೋ. ಬನ್ರ. ನಮ್ ಬಾಸ್ ಈ ತರ ಫಿಟ್ಟಿಂಗ್ ಇಟ್ಬಿಟ್ರಲ್ಲೋ, ನಾವು ಹೋಗಿ ಕಬಡ್ಡಿ ಆಡೋದಂದ್ರೆ ಹೇಗೆ? ಯಾಕೆ ನಿಮಗ್ ಬರಲ್ವಾ ಮಾಸ್ಟ್ರು? ಹಾಗಲ್ಲ, ನೀನ್ ನನ್ ಜೊತೆ ಕೈ ಜೋಡಿಸ್ತೀಯಾ? ನಿಮ್ ಬೆರಳಷ್ಟು ಇಲ್ಲ ನಾನ್ ಹೆಂಗೆ ನಿಮ್ ಜೊತೆ ಕೈ ಜೋಡ್ಸೋದು? ಭೋಜ, ಹೇಳದ್ ಪೂರ್ತಿ ಕೇಳೋ. ನೀನು ಸಾರ್ಗೆ ಒಳ್ಳೇದಾಗ್ಲಿ ಅನ್ಕೊಂಡಿದ್ಯಲ್ವಾ? ಗುಡಿ ಬಾಗ್ಲು ತೆಗೆದ್ರೆ ಸಾರ್ಗೆ ಒಳ್ಳೇದಾಗತ್ತೆ. ಇಲ್ಲೋಡು, ಈ ಸ್ಪರ್ಧೆಲಿ ನಾವು ಸೋತು ಹೋಗ್ಬೇಕು. ಅರ್ರೆ, ನನ್ ಮನ್ಸಲ್ಲಿರೋ ಮಾತನ್ನ ನೀವೇ ಹೇಳ್ಬಿಟ್ರಿ. ಕೊಡಿ ಕೈನ. ಇಲ್ಲೋಡು, ಇದೊಂದು ವಿಷಯದಲ್ಲಿ ಮಾತ್ರ ನಾವು ಫ್ರೆಂಡ್ಸ್ ಅಷ್ಟೇ. ಈ ಆಟ ಮುಗಿದ್ಮೇಲೆ ನಮ್ಮಿಬ್ರ ಮಧ್ಯೆ ಇರೋ ಪೈಪೋಟಿ ಹಾಗೆ ಕಂಟಿನ್ಯೂ ಆಗುತ್ತೆ. ಸುಮ್ಕಿರಿ ಮಾಸ್ಟ್ರು, ನೀವು ನನಗ್ ಪೈಪೋಟಿನಾ? ಅಂದ್ರೆ ಏನು, ನನ್ನಿಂದ ಆಗಲ್ಲ ಅಂತಾನೇನೋ? ಭೋಜ, ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಜಾಗ ಬಿಡ. ಈಗ ನಮ್ ದೇವಿಪುರದ ಸ್ಟಾರು ಬಾಲು ಮಾತಾಡ್ತಾರೆ. ಚಪ್ಪಾಳೆ. ನಾ ತುಂಬಾ ಪ್ರೀತಿಸೋ ಗ್ರಾಮಸ್ಥರೇ, ಅತ್ತಿಯಂದ್ರೆ, ಮಾವಂದ್ರೆ, ಬಾವಂದ್ರೆ, ನನ್ ಮುದ್ದು ಮಕ್ಳೇ. ಯಾರಾದ್ರೂ ಅಣ್ಣ ಅಕ್ಕಂದ್ರಿ ಅಂತಾರೆ, ಇವನೇನೋ ಅತ್ತೆ ಮಾವಂದ್ರು ಬಾವ ಗೀವ ಅಂತಾನೆ. ಅಂದ್ರೆ ಇವನು ಯಾರನ್ನು ಅಕ್ಕ ತಂಗಿ ಅಂತ ನೋಡಿಲ್ವಲ್ಲ, ಅದಕ್ಕೆ. ಓಹೋ, ಇವತ್ ನಡೀತಿರ ಕಬಡ್ಡಿ ಸ್ಪರ್ಧೆ ನಮ್ಮೂರಿನ ದ್ಯಾವತೆಗೆ, ಆ ದ್ಯಾವತೆಗೆ ಪೂಜೆನೇ ಇಲ್ದಂಗ್ ಮಾಡಿರೋ ಜಮೀನ್ದಾರನ್ ವಾರಸ್ದಾರನ್ಗೆ ಈ ಸ್ಪರ್ಧೆಯಲ್ಲಿ ನಮ್ ಪ್ರಾಣ ಕೊಟ್ಟಾದ್ರು ಇಲ್ಲ, ಎದುರಿರೋರ್ ಪ್ರಾಣ ತೆಗೆದಾದ್ರು ನಾವು ಗೆಲ್ಲಬೇಕು. ಗುಡಿ ಬಾಗ್ಲು ತೆಗೆಸ್ಬೇಕು. ಸಿದ್ಧವಾಗಿರಿ. ಅಣ್ಣ, ಏನಣ್ಣ ಇದು? ಕಬಡ್ಡಿ ಸ್ಪರ್ಧೆನಾ ಕತ್ತಿ ಸ್ಪರ್ಧೆನಾ? ಪ್ರಾಣ ಕೊಡೋದು ತೆಗೆಯೋದೇನು? ನೀನ್ ಕರೆಕ್ಟ್ ಆಗಿ ಹೇಳ್ದೆ ಕಂಡ್ಲ. ಇಲ್ಲಿ ನಡೆಯೋದು ಸ್ಪರ್ಧೆ ಅಲ್ಲ, ಹತ್ಯೆ. ಹತ್ಯೆ ಏನಣ್ಣ? ಯಾರನ್ನ ಸಾಯಿಸ್ತೀಯ? ಜಮೀನ್ದಾರನ್ ವಾರಸ್ದಾರ, ಆ ಸೂರ್ಯ ವಂಶದ ಜಯ ಸೂರ್ಯ. ಅವನನ್ನ ಯಾಕಣ್ಣ ಸಾಯಿಸೋದು? ಆ ಗಂಗಾ ನನ್ ಮನ್ಸನ್ ಮ್ಯಾಕ್ ಹೊಡೆದ್ರೆ ಅವನು ನನ್ ಮುಖದ ಮ್ಯಾಲೆ ಹೊಡೆದವನೆ. ಆ ಗಂಗನ್ನ ಎತ್ಬಿಟ್ಟೆ, ಇವನು ಹಂಗೆ ಇವತ್ತು ಎತ್ಬಿಡ್ತೀನಿ. ಇಷ್ಟು ಜನರ ಮಧ್ಯೆ ಹೇಗೆ ಸಾಯಿಸ್ತೀಯಣ್ಣ? ಸಾಯಿಸೋದು ನಾನಲ್ಲ ಕಲ, ಅವರು. ಕಬಡ್ಡಿ ಆಡ್ತಾ ಹತ್ರ ಬಂದಾಗ ಇವ್ರು ಅವ್ನ ಕತ್ತನ್ ಮ್ಯಾಗ ಕುತ್ಕತಾರೆ.
ಕೊಲೆ ಅಂತ ಯಾರಿಗೂ ಡೌಟೇ ಬರ್ದೇ ಇರೋ ಹಂಗೆ ಉಸಿರನ್ನ ನಿಲ್ಲಿಸ್ತಾರೆ. ನನ್ನ ನಗೆನೂ ಆರ್ತದೆ. ಸ್ಪರ್ಧೆಲ್ ಗೆದ್ದು ನಾನು ಹೀರೋನು ಆಯ್ತೀನಿ. ಬಾರ್ಲಾ ಸೂರ್ಯವಂಶದ ಜಯ ಸೂರ್ಯ. ಸ್ಪರ್ಧೆ ಅಂದ್ರೆ ಏನೋ ಅನ್ಕೊಂಡಿದ್ದೆ, ಇಷ್ಟು ಜೋರಾಗಿ ಪ್ಲಾನ್ ಮಾಡಿದಾರಲ್ಲ ಸರ್. ಸೋಲು ಸ್ಪರ್ಧೆಗೆ ದೊಡ್ಡ ಮಟ್ಟದಲ್ಲಿ ಏರ್ಪಾಡು ಮಾಡ್ಕೊಂಡು ಊರವರೇ ಮರ್ಯಾದೆ ಕಳ್ಕೊತಾರೆ. ಅಂದ್ರೆ ಈ ಮ್ಯಾಚ್ ಅಲ್ಲಿ ನಾವು ವಿನ್ ಆಗ್ತೀವಿ ಅಂತ ನೀವು ಮೊದಲೇ ಫಿಕ್ಸ್ ಆಗಿದ್ರೆ ಮೇಡಮ್? ಮಾವ ಗ್ರೌಂಡಿಗೆ ಇಳಿದ್ರೆ ವಾರ್ ಒಂದ್ ಸೈಡೇ ನಾಣಿ. ನನಗೆ ಯಾಕೋ ನಾವೇ ಸೋತೋಗ್ತೀವಿ ಅನ್ನಿಸ್ತಿದೆ. ಏನಂತೀರಾ ಸರ್? ನಾಣಿ, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ, ಬಿ ಪಾಸಿಟಿವ್. ಅಂದ್ರೆ ಸರ್, ನಮ್ಗೆ ಯಾರಿಗೂ ಹಿಂದೆ ಈ ಕಬಡ್ಡಿ ಆಡಿ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ. ಗೇಮ್ ಗೆಲ್ಲೋದಕ್ಕೆ ಬೇಕಾಗಿದ್ದು ಪ್ರಾಕ್ಟೀಸ್ ಅಲ್ಲ, ಪ್ರೆಸೆನ್ಸ್. ಗೆಲ್ಬೇಕು ಅನ್ನೋ ಛಲ ಇದ್ರೆ ಸಾಕು. ಹೌದು ಭೋಜ, ನೀನ್ ಯಾವಾಗಾದ್ರೂ ಕಬಡ್ಡಿ ಆಡಿದ್ಯಾ? ಅದ್ರೇನಿದೆ ಮಾಸ್ಟ್ರು, ಇವಾಗ ನಾವೇನಾದ್ರೂ ಒಂದು ಕೋಳಿನ ಕುರಿನ ಕುಯ್ ತಿನ್ಬೇಕು ಅನ್ಕೋತೀವಿ. ಏನ್ ಮಾಡ್ತೀವಿ ಹೇಳಿ? ಅವು ಕೈಗೆ ಸಿಗದೆ ತಪ್ಪಿಸ್ಕೊಂಡ್ವು ಅನ್ಕೊಳ್ಳಿ. ಆಗ ಅವು ನಮ್ ಕೈಗೆ ಸಿಗೋವರ್ಗು ಅಂತ ಹಿಂದೆನೆ ಹೋಗಿ ಹಿಡ್ಕೋತೀವಿ ತಾನೆ. ಸಿಕ್ ಮೇಲೆ ಕುಯ್ಕೊಂಡ್ ತಿಂತೀವಿ. ಇದು ಹಾಗೆ ಮಾಸ್ಟ್ರು. ಏ ಪಾಪಿ, ಕಬಡ್ಡಿ ವಿಷಯ ಕೇಳಿದ್ರೆ ಕೋಳಿ ಕುರಿ ಅಂತೀಯಲ್ಲೋ? ಹೇಳ್ದೆ ಇನ್ನೇನ್ ಮಾಸ್ಟ್ರು, ಇಲ್ಲಿ ಬಂದದ್ದು ಕಬಡ್ಡಿ ಆಡಕ ಇಲ್ಲ ಕೋಳಿ ಹಿಡಿಯಕ? ಬನ್ನಿ ಬನ್ನಿ, ಸುಮ್ನೆ ಬನ್ನಿ. ವೆಲ್ಕಮ್ ಟು ಕಬಡ್ಡಿ. ಗೆಲ್ಲೋರಿಗೆ ಸೋಲೋರೇ ವೆಲ್ಕಮ್ ಹೇಳ್ತಿದ್ದಾರೆ ಅಂದ್ರೆ ನಿನ್ ಸ್ಪೋರ್ಟಿವ್ನೆಸ್ ನನಗೆ ತುಂಬಾ ಇಷ್ಟ ಆಯ್ತು. ನಿನ್ ಜೊತೆ ಕಬಡ್ಡಿ ಆಡೋನು ನಾನಲ್ಲ, ಅವರು. ಅವರು ನೋಡ್ಬಿಟ್ಟು ಏಳು ಗೆಲ್ಲೋದು ಯಾರು ಅಂತ. ಅಮ್ಮಮ್ಮ, ಒಬ್ಬೊಬ್ರು ಬಲ್ಲಾಳಿಗಿಂತ ಹೆಚ್ಚು ಬಾಹುಬಲಿಗಿಂತ ಕಡಿಮೆ ಏನೋ ಆಗಿದ್ದಾರೆ ಸಾರ್. ಅವ್ರ ಜೊತೆನ ನಾವು ಆಡೋದು. ಯಾಕೆ ನೋಡ್ತಿದ್ದಂಗೆ ನಡ್ಕ ಬತ್ತಾಯ್ತಾ? ಏಯ್ ಬಾಲು, ಅವರು ನಮ್ಮೂರವ್ರು ಅಲ್ವಲ್ಲ, ಎಲ್ಲಿಂದ ಕರ್ಕೊಂಡ್ ಬಂದೆ? ನೀನೇ ನೀವೂರ್ನವಳ, ನೀ ಎಲ್ಲಿಂದ ಬಂದೆ? ನಂದಿದೆ ಊರೇ, ನೀನೇ ಬೇರೆ ಊರವ್ನ ಕರ್ಕೊಂಡ್ ಬಂದಿರೋದು. ಊರು ಯಾವ್ದಾದ್ರೆ ನಮ್ಗೇನ್ ಭೋಜ, ಅವ್ರೂರ್ಗೆ ಓಡ್ಸೋಣ ಬಿಡು. ಊರಿನ ವಿಷಯ ಪಕ್ಕಕ್ಕಿಡಿ ಸರ್. ಅವ್ರ ಆಕಾರ ನೋಡಿದ್ರ ಒಬ್ಬೊಬ್ರು ಬಕಾಸುರನ್ ತರ ಇದ್ದಾರೆ. ಅವ್ರ ಮುಂದೆ ನಾವು ಸಾಸಿವೆ ಕಳ್ತಾರೆ ಇದ್ವಿ, ನಮ್ಮುಂದ್ ಸಾಯಿಸೇ ಬಿಡ್ತಾರೆ ಸರ್. ಒಂದು ಅನ್ನದ ಅಗಳು ಕಡಿಮೆ ಆದ್ರೆ ಆ ಬಕಾಸುರನೇ ಆಗ್ಲಿ ಮಣ್ಣು ಮುಕ್ಲೇಬೇಕು ನಾಣಿ. ಒಂದು ದೊಡ್ಡ ಬಂಡೆನ ಪುಡಿ ಮಾಡ್ಬೇಕು ಅಂದ್ರೆ ಇನ್ನೊಂದು ಬಂಡೆನೇ ಬೇಕಾಗಿಲ್ಲ. ಚಿಕ್ಕ ಉಳಿ ಮತ್ತೆ ಸುತ್ಕೆ ಇದ್ರೆ ಸಾಕು. ಹಾಗೆ ನಮ್ ಬುದ್ಧಿ ಬಲದ ಮುಂದೆ ಆ ಕೈ ಬಲ ಎಷ್ಟು? ಬನ್ರೋ. ಇಲ್ಲಿ ಕೇಳಿಸ್ಕೊ, ಓವರ್ ಕಾನ್ಫಿಡೆನ್ಸು. ದ್ಯಾವ್ರ ನಂಬಿರ ನಿಮ್ಮನ್ನ ಆ ದ್ಯಾವ್ರ ಹೇಳಿದ್ ಬಂದು ಕಾಪಾಡ್ಬೇಕು. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜ. ಕ್ಷಮಿಸಿ ಸ್ವಾಮಿ, ನಿಮ್ಮ ಅನುಮತಿ ಇಲ್ಲದೆ ಊರಿನ ದೊಡ್ಡವರು ಮಕ್ಕಳು ಸೇರಿ ಊರಿನ ಪದ್ಧತಿ ಪ್ರಕಾರ ಕ್ರೀಡಾ ಸ್ಪರ್ಧೆನ ಏರ್ಪಾಟ್ ಮಾಡಿದ್ದಾರೆ. ಇದು ಅಮ್ಮವರ ಆಜ್ಞೆ, ಇದಕ್ಕೆ ನನ್ನ ಅನುಮತಿ ಬೇಕಾಗಿಲ್ಲ. ಏನು ಹೇಳ್ತಾ ಇದ್ದೀರಾ ಸ್ವಾಮಿ? ಶಿವನ ಆಜ್ಞೆ ಇಲ್ಲದೆ ಹುಲ್ಲು ಕೂಡ ಅಲ್ಲಾಡೋದಿಲ್ಲ. ಅವನಿಗೆ ಅರ್ಧ ಭಾಗ ಆಗಿರೋ ಅಮ್ಮನವರೇ ಹೀಗಾಗ್ಲಿ ಅಂತ ಸಂಕಲ್ಪ ಮಾಡಿದ್ದು. ಈ ಸ್ಪರ್ಧೆಯಲ್ಲಿ ಊರ್ ಗೆದ್ರೆ ಗುಡಿ ಬಾಗ್ಲು ತೆಗಿತಾರಂತೆ ಸ್ವಾಮಿ. ಇಲ್ಲಿ ನಡೆಯೋದು ಸ್ಪರ್ಧೆ ಅಲ್ಲ, ಒಂದು ಮರಣಕ್ಕೆ ನಾಂದಿ.
ಇದು ದೈವತ್ವಕ್ಕೆ ನಾಸ್ತಿಕತೆಗೆ ನಡೀತಾ ಇರೋ ಯುದ್ಧ ಅಲ್ಲ. ಒಂದು ವಂಶ ಮಾಡಿರೋ ಪಾಪಕ್ಕೆ, ಆ ಪಾಪಕ್ಕೆ ಸಿಕ್ಕಿರೋ ಶಾಪಕ್ಕೆ ಎರಡರ ಮಧ್ಯೆ ನಡೀತಾ ಇರೋ ಮಾರಣ ಹೋಮ. ಆ ಹೋಮಕ್ಕೆ ಬಲಿ ಆಗ್ಬೇಕಾದವ್ರನ್ನ ಸಿದ್ಧ ಮಾಡೋ ಯುದ್ಧ ಇದು. ಯಾರು ಆ ಸಮಿದೆ? ಆ ವಂಶಕ್ಕೆ ಬರ್ತಿರೋ ಸೊಸೇನ ಅಥವಾ ಆ ವಂಶದ ವಾರಸ್ದಾರನ? ಅಳಿಯಂದ್ರೆ ಹೀಗ್ ಮಾಡೋದಲ್ಲ, ಹೀಗ್ ಮಾಡ್ಬೇಕು. ಅದು ಮಾವ ಎಲ್ಲರನ್ನೂ ನೆಲಕ್ ಬೀಳ್ಸು. 5 ಮಿನಿಟ್ಸ್ ಅಲ್ಲಿ ಗೇಮ್ ಮುಗ್ದು ಹೋಗ್ಬೇಕು. ಏಯ್ ಹುಚ್ಚುಡ್ಗಿ, 5 ನಿಮಿಷ ಯಾಕೆ? ಜೈ ಮನಸ್ ಮಾಡಿದ್ರೆ ಅರ್ಧ ನಿಮಿಷದಲ್ಲೇ ಆಟ ಮುಗಿಸ್ತಾನೆ. ಹಾ, ಸ್ವಲ್ಪ ನಿಧಾನ ಮಾಡಿ ಸಾರು, ಮೂಳೆ ಮುರಿದೋಗ್ಬಹುದು. ಏನೇ ನಿನ್ ಉದ್ದೇಶ? ನನ್ನ ಎಂಕರೇಜ್ ಮಾಡ್ತಿದ್ಯಾ ಇಲ್ಲ ಎದುರಿಸ್ತಿದ್ಯಾ? ಜಾಗ್ರತೆ ಅಂತ ಹೇಳಿದ್ದು. ಅಮ್ಮ ಜಾಗ್ರತೆ ಹೇಳ್ಬೇಕಾದದ್ದು ನನಗಲ್ಲ, ಹೋಗಿ ಭೋಜಂಗೆ ಹೇಳು. ಹೋಗೋ. ಏ ನಿಲ್ಲು, ನೀನ್ ಬೇಡ, ನಾನೇ ಹೋಗಿ ಹೇಳ್ತೀನಿ. ಹೌದು, ಎಲ್ಲಿ ಆ ಭೋಜ? ಎಲ್ಲಿ? ಏ ಭೋಜಗೌಡ, ಸಾರ್ಗೆ ತಾಯ್ತನ ಕಟ್ಟೋಣ ಅಂದ್ರೆ ಟೈಮೇ ಸಿಗ್ತಾ ಇಲ್ವಲ್ಲ, ಹೇಗ್ ಕಟ್ಟೋದು ಏನೋ. ಏ ಭೋಜ ಭೋಜ, ಏನೋ ಮಾಡ್ತಿದ್ಯಾ? ಏನಿಲ್ಲ ಮಾಸ್ಟ್ರು, ನಾನ್ ನೋವಲ್ ನಾನಿದ್ದೀನಿ. ಸೋತೋಗೋ ನಮ್ಗೆ ನೋವು ಗೀವು ಯಾಕೋ? ಇಲ್ಲಿ ನೋಡು, ಅವ್ರು ನೋಡಿದ್ಯಾ? ನೋಡು ಒಂದ್ಸಲಿ. ದೇವಸ್ಥಾನಕ್ಕೆ ಫ್ರೀಯಾಗಿ ಬಿಟ್ಟಿರೋ ಗೂಳಿ ತರ ಇದ್ದಾರೆ ಒಬ್ಬೊಬ್ರು. ಅವರೆಲ್ಲ ನಮ್ ಕಡೆ ಎಷ್ಟು ಕೋಪದಲ್ಲಿ ನೋಡ್ತಿದ್ದಾರೆ ನೋಡು. ಇಲ್ಲೋಡು, ನಮ್ ಬಾಸ್ ಕೊಡೋ ಬಿಲ್ಡಪ್ಗೆ ಅವರು ನಮ್ ಕಾಲ ಮುರಿದ್ರು ಮುರಿಬಹುದು. ನೀನ್ ಅವ್ರ ಹತ್ರ ಹೋಗಿ, ಅಣ್ಣ ಅಣ್ಣ ಇದೆಲ್ಲ ಸುಮ್ಮನೆ ಆಟ, ನಾವು ಸೋತ್ ಹೋಗ್ಬೇಕು ಅನ್ಕೊಂಡಿದೀವಿ ಅಂತ ಹೇಳ್ಬಿಟ್ ಬಾ. ಹೋಗು.